ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಯಾರ್ಯಾರು MBBS ಅನ್ನ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರೋ, ಡಾಕ್ಟರ್ ಆಗಬೇಕು ಅಂತ ಕನಸನ್ನ ಹೊತ್ತಿದ್ದೀರೋ, ನೀವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತ ವಿಡಿಯೋ ಇದು. ಈ ಸಂದರ್ಭದಲ್ಲಿ ಈ ಕಂಟೆಂಟ್ ಅನ್ನ ನಿಮ್ಮ ಮುಂದೆ ಇಡೋದಕ್ಕೆ ಕಾರಣ, ನೀಟ್ ಎಕ್ಸಾಮ್ ಅನ್ನ ಬರೆದ್ರಿ, ರಿಸಲ್ಟ್ ಬಂತು, ಕಟ್ ಆಫ್ ಮಾರ್ಕ್ಸ್ ಬಂತು. ಒಂದಷ್ಟು ಜನಕ್ಕೆ ರೀಚ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಕಟ್ ಆಫ್ ಮಾರ್ಕ್ಸ್ ಇದೆಯಲ್ಲ, ರೀಚ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಂದ ಮಾತ್ರಕ್ಕೆ ನಿಮ್ಮ ಡಾಕ್ಟರ್ ಆಗುವಂತ ಕನಸು ಕಮರಿ ಹೋಯ್ತಾ? ಇಲ್ಲ. ನಿಮಗೆ ವಿದೇಶಕ್ಕೆ ಹೋಗಿ MBBS ಮಾಡುವಂತ ಒಂದು ಅದ್ಭುತವಾದಂತಹ ಅವಕಾಶ ಇದೆ. ಅವಕಾಶವನ್ನ ಮಾಡ್ಕೊಡ್ತಿರೋದು ಡಾಕ್ಟರ್ ಡ್ರೀಮ್ ಸಂಸ್ಥೆ. ಈ ಹಿಂದೆ ಸಾಕಷ್ಟು ವಿಡಿಯೋವನ್ನ ಮಾಡಿದ್ದೆ ಈ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ. ಇದೀಗ ಮತ್ತೊಂದು ವಿಚಾರವನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನನ್ನ ಜೊತೆಗೆ ಸಂಸ್ಥೆ ಮುಖ್ಯಸ್ಥರಾಗಿರುವಂತಹ ಮುಬಾರಕ್ ಅವರಿದ್ದಾರೆ. ನಾನು ಪ್ರಮುಖವಾಗಿ ಇವ್ರ ಮುಂದೆ ಪ್ರಶ್ನೆ ಮಾಡುವಂತ ವಿಚಾರ ಅಂದ್ರೆ, ಇತ್ತೀಚೆಗೆ ಕರ್ನಾಟಕದಿಂದ ಈ ರಷ್ಯಾ, ಜಾರ್ಜಿಯಾ, ಉಜ್ಬೇಕಿಸ್ತಾನ್ ಈ ಕಡೆಗೆ ತುಂಬಾ ಜನ ಹೋಗ್ತಿದ್ದಾರೆ. ಯಾವ ಕಾರಣಕ್ಕೆ ಹೋಗ್ತಿದ್ದಾರೆ, ಅಲ್ಲಿ ಅಂಥದ್ದು ಏನಿದೆ, ಅಲ್ಲಿರುವಂತ ಅವಕಾಶಗಳೇನು, ಅದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ನನ್ನ ಮೊದಲ ಪ್ರಶ್ನೆ ನಾನು ಹಿಂದಿನ ಎಪಿಸೋಡ್ಗಳಲ್ಲೂ ಕೂಡ ಕೇಳಿದ್ದೆ. ಇದು ಸ್ವಲ್ಪ ಹೊಸ ವ್ಯೂವರ್ಸ್ ಇರ್ತಾರೆ, ಅವ್ರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಈ ವಿಡಿಯೋವನ್ನ ಯಾಕೆ ಮಾಡ್ತೀವಿ, ಎಷ್ಟು ಪ್ರಸ್ತುತ ಈಗ ಅಂದ್ರೆ ನೀಟ್ ಪರೀಕ್ಷೆ ರಿಸಲ್ಟ್ ಎಲ್ಲ ಬಂದಿದೆ, ಏನೇನು ಆಗ್ತದೆ ಬೆಳವಣಿಗೆ? ಸರ್, ಈಗ ನೀಟ್ ರಿಸಲ್ಟ್ ಬಂತು, ಫಸ್ಟ್ ಕೌನ್ಸಿಲಿಂಗ್ ಕೂಡ ರಿಸಲ್ಟ್ ಕೂಡ ಬಿಟ್ಟಿದ್ದಾರೆ. ಈಗ ಕನ್ಫ್ಯೂಷನ್ಸ್ ಏನು ನಡೀತಿದೆ ಅಂದರೆ, ಈಗ ಎಲ್ಲರಿಗೂ ಒಂದು ಮೆಸೇಜ್ ಬಂದಿದೆ, ನೀವು ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ. ಈಗ 150 ಬಂದಿರೋರು ಕೂಡ ಕೌನ್ಸಿಲಿಂಗ್ಗೆ ವೇಟ್ ಮಾಡ್ತಾ ಇದ್ದಾರೆ. ನಮಗೆ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಸೀಟ್ ಸಿಗಬಹುದು ಅಂತ. ಯಾವುದೇ ಕಾರಣಕ್ಕೂ ಆ ಒಂದು ಕಟ್ ಆಫ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಅಲ್ಲಿ ಅಂತೂ ಇಂಡಿಯಾದಲ್ಲಿ ಸೀಟ್ ತಗೊಳ್ಳೋದು, ಅದು ಕೂಡ ಕರ್ನಾಟಕದಲ್ಲಿ ಸೀಟ್ ತಗೋಬೇಕಂದ್ರೆ ತುಂಬಾ ಡಿಫಿಕಲ್ಟ್ ಇದೆ. ಈಗ ನಮಗೆ ಕ್ಯಾಟಗರಿ ವೈಸ್ ನಾನು ಮಾತಾಡೋಕೆ ಬಂದರೆ, ಜನರಲ್ ಕ್ಯಾಟಗರಿಗೆ 540 ಮಾರ್ಕ್ಸ್ ಬಂದರೆ ಮಾತ್ರ ಬಂದು ಇಂಡಿಯಾದಲ್ಲಿ ನಮಗೆ ಕರ್ನಾಟಕದಲ್ಲಿ ಸೀಟ್ ತಗೊಳ್ಳೋಕೆ ಸಾಧ್ಯ. ಅದೇ ನಾವು ಏನಾದರೂ OBC ಕ್ಯಾಟಗರಿ ಆಗಿದ್ದರೆ 530 ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಕರ್ನಾಟಕದಲ್ಲಿ ಸೀಟ್ ತಗೊಳ್ಳೋಕ್ಕಾಗೋದು. ಅದು ನಾವೇನಾದರೂ SC ಕ್ಯಾಟಗರಿ ಅಂದರೆ 390 ಮಾರ್ಕ್ಸ್ ಬೇಕಾಗುತ್ತೆ. ST ಕ್ಯಾಟಗರಿ 410 ಮಾರ್ಕ್ಸ್ವರೆಗೂ ಬೇಕು. ಇಷ್ಟು ಮಾರ್ಕ್ಸ್ ಬಂದರೆ ಮಾತ್ರ ಕರ್ನಾಟಕದಲ್ಲಿ, ಅದು ಕೂಡ ಈ ಫಸ್ಟ್ ಕೌನ್ಸಿಲಿಂಗಲ್ಲಿ ನಾವು ಅಟೆಂಡ್ ಮಾಡಿ ಸೀಟನ್ನು ಪಡಿಬೋದು. ಈಗ ಅದಕ್ಕಿಂತ ಕಡಿಮೆ ಬಂದಿರೋರು ಕೂಡ ಕರ್ನಾಟಕದಲ್ಲಿ ನನಗೆ ಸೀಟ್ ಸಿಗುತ್ತೆ, 200 ಮಾರ್ಕ್ಸು 250 ಮಾರ್ಕ್ಸ್ ಬಂದಿರೋರು ಕೂಡ ನಮಗೆ ಕರ್ನಾಟಕದಲ್ಲಿ ಸೀಟ್ ಆಗುತ್ತೆ ಅಂದ್ಬಿಟ್ಟು ಸುಮಾರು ಜನ ವೇಟ್ ಮಾಡ್ತಾ ಇದ್ದಾರೆ. ನನಗೆ ಎಲ್ಲೊಂದು ಕಡೆ ಕಾನ್ಫಿಡೆಂಟ್ ಇದೆ, ಈ ವರ್ಷ ಬಂದು ಸುಮಾರು ಜನ ಎಲಿಜಿಬಲ್ ಆಗಿಲ್ಲ, ಸುಮಾರು ಜನಕ್ಕೆ ಬಂದು ನೀಟಲ್ಲಿ ಕಡಿಮೆ ಮಾರ್ಕ್ಸ್ ಬಂತು, ಎಲಿಜಿಬಲ್ ಆಗಿಲ್ಲ, ಎಲ್ಲೊಂದು ಕಡೆ ಪೇಪರ್ ಪ್ರಾಬ್ಲಮ್ ಆಯಿತು. ಆ ಒಂದು ಕಾರಣದಿಂದ ಬಂದು 200 ಮಾರ್ಕ್ಸ್ ಬಂದಿರೋರ್ಗೂ ಕೂಡ ಕರ್ನಾಟಕದಲ್ಲಿ ಸೀಟ್ ಸಿಗುತ್ತೆ ಅಂದ್ಬಿಟ್ಟು ವೇಟ್ ಮಾಡ್ತಾ ಇದ್ದೀರಾ. ಯಾವುದೇ ರೀತಿ ಆ ಒಂದು ಮೆಡಿಕಲ್ ಕಾಲೇಜು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇಫ್ ಯುವರ್ ನೀಟ್ ಸ್ಕೋರ್ ಇಸ್ ಲೆಸ್ ದನ್ 390 ಮಾರ್ಕ್ಸ್, 390ಕ್ಕಿಂತ ಕಡಿಮೆ ಮಾರ್ಕ್ಸ್ ಬಂದಿರೋರಿಗೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಸೀಟ್ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಓಕೆ, ಈಗ ಅವ್ರಿಗೆ ಇರುವಂತ ಆಪ್ಷನ್ ಏನಪ್ಪಾ ಅಂದ್ರೆ, ನಮ್ಮಲ್ಲಿ ಆಗಿಲ್ಲ ಅಂತಂದ್ರೆ ಅವರು ಫಾರಿನ್ಗೆ ಹೋಗಬೇಕು. ಆ ಅವಕಾಶವನ್ನ ನೀವು ಮಾಡ್ಕೊಡ್ತೀರಿ. ಆ 6 ವರ್ಷಗಳ ಕಾಲ ನೀವು ಅವ್ರ ಜೊತೆ ನಿಂತ್ಕೊಳ್ತೀರಿ, ಅವ್ರ ಜವಾಬ್ದಾರಿಯನ್ನ ತೆಗೆದುಕೊಳ್ತೀರಿ. ಈಗಾಗಲೇ ಸಾಕಷ್ಟು ಮಂದಿ ನಿಮ್ಮ ಸಂಸ್ಥೆಯಿಂದ ಡಾಕ್ಟರ್ ಆಗಿದ್ದಾರೆ, ಸಾಕಷ್ಟು ಬ್ಯಾಚ್ಗಳನ್ನ ಪ್ರತಿ ವರ್ಷ ಕಳಿಸ್ತಾ ಇದ್ದೀರಿ, ಅದೆಲ್ಲವೂ ಓಕೆ. ಈಗ ಫಾರಿನ್ಗೆ ಹೋಗಬೇಕಂದ್ರೆ ಒಂದು ಬೇಸಿಕ್ ಇಂತಿಷ್ಟು ಮಾರ್ಕ್ಸ್ ಅಂತ ಇರಬೇಕಲ್ಲ, ಅದೇನು ಅಂತ? ಸರ್, ಈಗ ಆಸ್ ಪರ್ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಪ್ರಕಾರ, ನ್ಯಾಷನಲ್ ಮೆಡಿಕಲ್ ಕಮಿಷನ್ ಪ್ರಕಾರ, ಸ್ಟೂಡೆಂಟು OBC SC ST ಕ್ಯಾಟಗರಿ ಇರೋರು 113 ಮಾರ್ಕ್ಸ್ ಬೇಕು. ಈಗ NTA ರಿಸಲ್ಟ್ ಬಿಡ್ತು, ನಂಬರ್ ಆಫ್ ಸ್ಟೂಡೆಂಟ್ಸ್ ಡಿವೈಡೆಡ್ ಬೈ ಹೈಯೆಸ್ಟ್ ಮಾರ್ಕ್ಸ್ ಅಂತ ಡಿವೈಡ್ ಮಾಡಿದ್ರೆ ನಮ್ಮ ಕಟ್ ಆಫ್ ಬಂದಿದ್ದು OBC SC STಗೆ 113 ಮಾರ್ಕ್ಸು. ಅದೇನಾದರೂ ಜನರಲ್ ಕ್ಯಾಟಗರಿ ಆಗಿದ್ರೆ 144 ಮಾರ್ಕ್ಸ್ ಬಂದರೆ ಮಾತ್ರ ಫಾರಿನ್ಗೆ ಹೋಗಿ ಮೆಡಿಕಲ್ ಮಾಡೋಕ್ಕಾಗೋದು. ಮಿನಿಮಮ್ ಮಾರ್ಕ್ಸ್ ಇದೆ, ಮಿನಿಮಮ್ ಬಜೆಟ್ ಇದ್ರೂ ಕೂಡ ಫಾರಿನಲ್ಲಿ ಹೋಗಿ MBBS ಮಾಡ್ಬೋದು. ಓಕೆ, ಈಗ ಇನ್ನೊಂದು ಪ್ರಶ್ನೆ ಇರುತ್ತೆ. ನಮ್ಮಲ್ಲಿ ಏನಾದರೂ ನಾವು ಪೇಮೆಂಟ್ ಸೀಟು ಅಥವಾ ಮ್ಯಾನೇಜ್ಮೆಂಟ್ ಸೀಟು ಅಂತಾದ್ರೆ MBBS ಮುಗಿಸುವಾಗ ನಮಗೆ 1 ಕೋಟಿ ಹತ್ರ ಖರ್ಚಾಗುತ್ತೆ. ಕರೆಕ್ಟ್. ಈಗ ನೀವು ಫಾರಿನ್ಗೆ ಹೋಗಿ MBBS ಮುಗಿಸ್ಬೇಕು ಅಂದ್ರೆ ಖರ್ಚೆಲ್ಲ ಎಷ್ಟು ಆಗ್ಬೋದು 6 ವರ್ಷಕ್ಕೆ? ಸರ್, ಒಂದು ಮಿನಿಮಮ್ ಪ್ಯಾಕೇಜ್ ಅಂದರೂ ಕೂಡ 20 ಇಂದ 25 ಲಕ್ಷ, 20 to 25 ಲ್ಯಾಕ್ ರುಪೀಸ್ ನನಗೆ ಕೆಪಾಸಿಟಿ ಇದೆ, ನನ್ನ ಸ್ಟೂಡೆಂಟ್, ನನ್ನ ಮಗನ ನಾನು ಓದಿಸ್ಬೋದು ಅಂತ ಏನಾದರೂ ಪೋಷಕರು ಧೈರ್ಯ ಮಾಡಿದ್ರೆ 20 ಇಂದ 25 ಲಕ್ಷ ರೂಪಾಯಲ್ಲಿ ಫಾರಿನ್ಗೆ ಕರ್ಕೊಂಡು ಹೋಗಿ ಮೆಡಿಕಲ್ ಮುಗಿಸ್ಕೊಂಡು, ಫಾರಿನಲ್ಲಿ ಮೆಡಿಕಲ್ ಮುಗಿಸ್ಕೊಂಡು ಇಂಡಿಯಾಗೆ ಬಂದು ಲೈಸೆನ್ಸ್ ತಗೊಳ್ಳೋವರೆಗೂ ಟೋಟಲ್ ಜವಾಬ್ದಾರಿ ಡಾಕ್ಟರ್ ಡ್ರೀಮ್ಸ್ ಇರುತ್ತೆ. ಜಸ್ಟ್ 20-25 ಲ್ಯಾಕ್ ರುಪೀಸ್. ಅದು ಕೂಡ ನಿಮಗೆ 6 ವರ್ಷ ಟೈಮ್ ಕೊಡ್ತೀನಿ. 12 ಇನ್ಸ್ಟಾಲ್ಮೆಂಟ್ಸ್ ಇರುತ್ತೆ, ಒಂದೇ ಸತಿ ಪೂರ್ತಿ ಪೇಮೆಂಟ್ ಕಟ್ಟೋ ನೆಸೆಸಿಟಿ ಇಲ್ಲ. 6 ವರ್ಷ ಟೈಮು, 12 ಇನ್ಸ್ಟಾಲ್ಮೆಂಟ್ಸಲ್ಲಿ ಸ್ಟೂಡೆಂಟು ಆರಾಮಾಗಿ ಸ್ವಲ್ಪ ದುಡ್ಡು ಕಟ್ಕೊಂಡು 6 ವರ್ಷದಲ್ಲಿ ಮೆಡಿಕಲ್ ಮುಗಿಸ್ಕೊಂಡು ಬರೋವರೆಗೂ ಟೋಟಲ್ ನಮ್ಮದು ಜವಾಬ್ದಾರಿ ಆಗಿರುತ್ತೆ. ಓಕೆ, ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಜನ ಕ್ಲಾರಿಟಿ ಸಿಗಲಿ ಅನ್ನೋ ಕಾರಣಕ್ಕಾಗಿ. ಇಲ್ಲಿಂದ ನೀವು ಅವರನ್ನ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ವಾಪಸ್ ಬರುವಾಗ ಒಂದು ಎಕ್ಸಿಟ್ ಎಕ್ಸಾಮ್ ಅಂತ ಇರುತ್ತೆ, ಅದನ್ನು ಬರ್ಸೋದ್ರಿಂದ ಹಿಡಿದು ಫೈನಲ್ ಅವರಿಗೆ ಲೈಸೆನ್ಸ್ ಸಿಕ್ಕಿ ಅವರು ಡಾಕ್ಟರ್ ಆಗುವವರೆಗೂ ನಿಮ್ಮ ಜವಾಬ್ದಾರಿ 100% ಸರ್. ಇದರಲ್ಲಿ ಏನೂ ಡೌಟ್ ಇಲ್ಲ.
ಇವತ್ತು ಸುಮಾರು ಸಾವಿರಾರು ಮಕ್ಕಳು ನಮ್ಮ ಕರ್ನಾಟಕದಲ್ಲೇ ಬಂದು ಪಾಸ್ ಔಟ್ ಆಗಿದ್ದಾರೆ. ಪ್ರತಿಯೊಂದು ಸ್ಮಾರ್ಟ್ ಡಿಸ್ಟ್ರಿಕ್ಸ್ ಅಲ್ಲೂ ಕೂಡ ನಮ್ದು ಸ್ಟೂಡೆಂಟ್ಸ್ ಇವತ್ತು ಪಾಸ್ ಔಟ್ ಆಗಿ ಇವತ್ತು ನಮ್ಮ ಕರ್ನಾಟಕ ಸ್ಟೇಟ್ಗೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅದೊಂದು ಪ್ರೌಡ್ ಮೂಮೆಂಟ್ ಅಂತ ಅನಿಸುತ್ತೆ ನನಗೆ. ನಾವು ಏನೇ ಒಂದು ಸರ್ವಿಸ್ ಕೊಟ್ಟಿರ್ಬೋದು, ಬಟ್ ಸ್ಟೂಡೆಂಟ್ ಹೋಗಿ ಮುಗಿಸ್ಕೊಂಡು ಬರೋವರೆಗೂ ನಾವೇನು ಜವಾಬ್ದಾರಿ ತಗೊಂಡಿದ್ವಿ ಇವತ್ತು ಬಂದು ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದೊಂದು ಮೋರ್ ದನ್ ಎ ಪೇರೆಂಟ್ಸ್ ಒಂದು ನಾನು ಹ್ಯಾಪಿ ಆಗಿದ್ದೀನಿ ಸರ್. ಓಕೆ, ಈಗ ಕರ್ನಾಟಕದಿಂದ ಬೇರೆ ದೇಶಗಳು ಅಂದಾಗ ರಷ್ಯಾ, ಜಾರ್ಜಿಯಾ, ಉಜ್ಬೇಕಿಸ್ತಾನ್ ಆ ಕಡೆ ಹೋಗ್ತಾ ಇದ್ದಾರೆ. ಒಂದೊಂದೇ ದೇಶದ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ, ಯಾಕಂದ್ರೆ ಜನಕ್ಕೆ ಕ್ಲಾರಿಟಿ ಸಿಗ್ಲಿ ಅನ್ನೋ ಕಾರಣಕ್ಕಾಗಿ. ನನ್ನ ಪ್ರಕಾರ ಮೊದಲ ಪ್ರಾಧಾನ್ಯತೆ ರಷ್ಯಾ ಕೊಡ್ತಾರೆ ಅಂತ ಅನ್ಕೊಳ್ತೀನಿ. ಹೌದು. ಯಾಕೆ ರಷ್ಯಾ ಹೋಗುವಂತ ಪ್ರೋಸೆಸ್ ಹೇಗೆ, ಅಲ್ಲಿರುವಂತ ಅವಕಾಶಗಳು ಏನು ಸರ್? ಈಗ ರಷ್ಯಾಗೆ ಹೋಗೋ ಮುಖ್ಯ ಕಾರಣ ಏನಿದೆ ಅಂತ ಹೇಳಿದ್ರೆ, ಈ 2025ಗೆ ಬಂದು 40 ವರ್ಷ ಆಯಿತು. 40 ಇಯರಿಂದ ಸ್ಟೂಡೆಂಟು ರಷ್ಯಾಗೆ ಹೋಗ್ತಾ ಇದ್ದಾರೆ. ಆ ರಷ್ಯಾದಲ್ಲಿ ಈಗ ಸ್ಟೂಡೆಂಟು ಏನಂದ್ರೆ ಫಸ್ಟ್ ಅಡ್ವಾಂಟೇಜ್ ಬಂದು ಗೌರ್ಮೆಂಟಿಂದ ಫಂಡ್. ಗೌರ್ಮೆಂಟ್ ಫಂಡ್ ಇರೋದ್ರಿಂದ ಒಂದು ಮಿನಿಮಮ್ ಪ್ಯಾಕೇಜಲ್ಲಿ MBBS ಆಗುತ್ತೆ. ಎರಡನೇದೇನಿದೆ, ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲೀಷ್ ಇದೆ. ಮೂರನೇದೇನಿದೆ, ಬ್ಯಾಚ್ ವೈಸು. ಅಮೆರಿಕನ್ ರಿಸರ್ಚ್ ಪ್ರಕಾರ ಒಂದು ಸೆಕ್ಷನ್ ಅಲ್ಲಿ ಬೇರೆ 15 ಸ್ಟೂಡೆಂಟ್ಸ್ ಮಾತ್ರ ಇರ್ತಾರೆ. ಬೇರೆ 15 ಸ್ಟೂಡೆಂಟ್ಸ್ ಕೂತ್ಕೊಂಡು ಕ್ಲಾಸ್ ರೂಮ್ ಅಲ್ಲಿ ಪಾಠ ಮಾಡ್ತಾರೆ. 15 ಜನಕ್ಕೆ ಒಂದು ಥಿಯರಿಟಿಕಲ್ ಪಾಠ ಆಗಿರ್ಬೋದು, ಪ್ರಾಕ್ಟಿಕಲ್ ಪಾಠ ಆಗಿರ್ಬೋದು. ಮಿನಿಮಮ್ 15 ಸ್ಟೂಡೆಂಟ್ಸ್ ಅಲ್ಲಿ ಸ್ಟೂಡೆಂಟ್ಗೆ ಎಜುಕೇಶನ್ ಆಗುತ್ತೆ. ಇನ್ನೊಂದು ಮುಖ್ಯ ಕಾರಣ ಏನಿದೆ, ಎಕ್ಸ್ಚೇಂಜ್ ಆಪರ್ಚುನಿಟಿ. ಈ ಒಂದು ಸ್ಟೇಟಿಂದ ಬೇರೆ ಸ್ಟೇಟಿಗೆ ಕರ್ಕೊಂಡು ಹೋಗ್ತಾರೆ, ಕಾಂಪಿಟೇಷನ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಸ್ಟೂಡೆಂಟ್ಗಳಿಗೆ ಇಲ್ಲಿಂದ ಬೇರೆ ಹಾಸ್ಪಿಟಲ್ಸ್ಗಳಿಗೆ ಕರ್ಕೊಂಡು ಹೋಗ್ತಾರೆ. ಒಂದು ಒಳ್ಳೆ ಎಕ್ವಿಪ್ಮೆಂಟ್ಸ್ ನೋಡೋಕ್ಕೆ ಒಂದು ಅವಕಾಶ ಕ್ರಿಯೇಟ್ ಮಾಡಿ ಕೊಡುತ್ತೆ. ಅದು ರಷ್ಯಾ ಸರ್. ಮಿನಿಮಮ್ ಪ್ಯಾಕೇಜ್ ಅಂದ್ರೂ ಕೂಡ ಸುಮಾರು ಮೆಡಿಕಲ್ ಕಾಲೇಜಲ್ಲಿ 10 ಇಂದ 15 ಕೋಟಿ ಬಂದು ಗೌರ್ಮೆಂಟಿಂದ ಫಂಡ್ ಬರುತ್ತೆ. ಆ ಫಂಡ್ ಬರ್ತಿರೋದ್ರ ಒಂದೇ ಕಾರಣಕ್ಕೆ ಬಂದು ನಮ್ಮ ಸ್ಪೆಷಲಿ ನಾವು NRR ಕೋಟಾ ಅಂದ್ರೆ ನಾನ್ ರೆಸಿಡೆನ್ಸ್ ಆಫ್ ರಷ್ಯಾ, ಆ ಒಂದು ಕೋಟಾದಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಫಾರಿನ್ ಕಳಿಸ್ತಾ ಇದೀವಿ. ಸುಮಾರು ಇವತ್ತು ಸಾವಿರಾರು ಮಕ್ಕಳು ಬಂದು ರಷ್ಯಾ ಕಂಟ್ರಿಗೆ ಹೋಗ್ತಾ ಇದ್ದಾರೆ. ಬಿಕಾಸ್ ಆಫ್ ಮೇಜರ್ ಇರೋದು ಗೌರ್ಮೆಂಟ್ ಫಂಡ್. ಆ ಗೌರ್ಮೆಂಟ್ ಫಂಡ್ ಇರೋದ್ರಿಂದ ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮ್ಸ್ ಇಲ್ಲ, ಯಾವುದೇ ರೀತಿ ಡೊನೇಷನ್ಗಳಿಲ್ಲ. ಮಿನಿಮಮ್ ಟು ಮಿನಿಮಮ್ ಪ್ಯಾಕೇಜ್ ಅಲ್ಲಿ ಸ್ಟೂಡೆಂಟ್ ಹೋಗಿ MBBS ಮುಗಿಸ್ಕೊಂಡು ಬರ್ಬೋದು. ಇದರಲ್ಲಿ ಸುಮಾರು ಮೆಡಿಕಲ್ ಕಾಲೇಜಸ್ ಬರುತ್ತೆ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳು ಡಾಕ್ಟರ್ ಡ್ರೀಮ್ಸ್ ಎಕ್ಸ್ಕ್ಲೂಸಿವ್ ಯೂನಿವರ್ಸಿಟಿ ಬಗ್ಗೆ ತಿಳ್ಕೊಬೇಕಂದ್ರೆ ಸೌತ್ ಯುರಾಲ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ, ಆ ಒಂದು 90 ಸೀಟ್ಸ್ ಇದೆ. ಆ 90 ಸೀಟಲ್ಲೂ ಕೂಡ ಕರ್ನಾಟಕ ವಿದ್ಯಾರ್ಥಿಗಳು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಇದೇ ಕಮ್ಮಿಂಗ್ ಸೆಪ್ಟೆಂಬರ್ 25ನೇ ತಾರೀಕು ಅವ್ರದ್ದು ಬ್ಯಾಚ್ ರೆಡಿಯಾಗಿದೆ. 25ಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಮತ್ತೆ ಹೈಯೆಸ್ಟ್ ಅಂದ್ರೆ ನಂಬರ್ 1 ಮೆಡಿಕಲ್ ಕಾಲೇಜ್ ಅಲ್ತಾಯಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ. ಇವತ್ತು ಸುಮಾರು 75 to 80 ಸ್ಟೂಡೆಂಟ್ಸ್ ಪ್ರತಿ ವರ್ಷ ಕರ್ನಾಟಕದಿಂದ ಕಳಿಸ್ತಾ ಇದ್ದೀವಿ. ಅದೊಂದು ಪ್ಯಾಕೇಜ್ ಬಗ್ಗೆ ಮಾತಾಡಕ್ಕೆ ಬಂದ್ರೆ ಒಂದು 25 ಇಂದ 30 ಲಕ್ಷ ರೂಪಾಯಿ ಪ್ಯಾಕೇಜ್ ಬರುತ್ತದೆ. ಅದೇ ಸೌತ್ ಯುರಾಲ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ 20 to 25 lakh ರೂಪಾಯಿ ಮೆಡಿಕಲ್ ಮುಗಿಸ್ಕೋಬಹುದು. ಅದಲ್ಲದೆ ನಮಗೆ ಬಷ್ಕೀರ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಅಂತ ಬರುತ್ತೆ. ಆ ಬಷ್ಕೀರ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ 25 lakh ರೂಪಾಯಿ ಪ್ಯಾಕೇಜ್ ಇರಬೇಕು. 6 ವರ್ಷ ಟೈಮ್ ಇರುತ್ತೆ ಅದಕ್ಕೆ. ಅದಾದ್ಮೇಲೆ ನಮಗೆ ಸಿಫ್ತಿಕಾರ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ, ಆ ಸಿಫ್ತಿಕಾರ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಕೂಡ 20 ಇಂದ 23 ಲಕ್ಷ ರೂಪಾಯಿ ಪ್ಯಾಕೇಜ್ ಇದ್ರೆ ಸಾಕು. ನೆಕ್ಸ್ಟ್ ಬಂದು ನಾರ್ದರ್ನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ. ಈ ಒಂದು ಟಾಪ್ 5 to 6 ಕಂಟ್ರೀಸು, ಟಾಪ್ ಟು 5 to 6 ಯೂನಿವರ್ಸಿಟಿಗಳಿಗೆ ಅತಿ ಹೆಚ್ಚು ಕರ್ನಾಟಕ ವಿದ್ಯಾರ್ಥಿಗಳು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಇದಲ್ಲದೆ ಬಂದು ಕೂಡ ಸುಮಾರು ಮೆಡಿಕಲ್ ಕಾಲೇಜಸ್ ಬರುತ್ತೆ. ಯಾವುದೇ ಮೆಡಿಕಲ್ ಕಾಲೇಜಲ್ಲೂ ಬೇಕಂದ್ರೂ ಕೂಡ ಡಾಕ್ಟರ್ ಡ್ರೀಮ್ಸ್ ವತಿಯಿಂದ ಅಡ್ಮಿಷನ್ ಮಾಡ್ಕೊಡ್ಬೋದು. ಓಕೆ, ರಷ್ಯಾದಲ್ಲಿ ಹೆಚ್ಚು ಅವಕಾಶ ಇದೆ ಅನ್ನೋದನ್ನ ಹೇಳ್ತಾರೆ. ಎಕ್ಸಾಕ್ಟ್ಲಿ. ಮತ್ತೊಂದಲ್ಲಿ ಉಳ್ಕೊಳ್ಳುವಂತ ವ್ಯವಸ್ಥೆ ಅಥವಾ ಊಟ ತಿಂಡಿ, ಅಲ್ಲಿನ ವಾತಾವರಣ, ಅವರು ಫಾರಿನರ್ಸ್ನ ಟ್ರೀಟ್ ಮಾಡೋ ರೀತಿ ಎಲ್ಲ ಹೇಗೆ ಅಂತ ಸರ್? ಅಲ್ಲಿ ನೋಡಿ, ಈಗ ಸ್ಟೂಡೆಂಟ್ಗಳಿಗೆ 100% ಸೇಫ್ಟಿ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ ಅವರು. ಅವ್ರದ್ದೇ ಆದಂಥ ಒಂದು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆ ಹಾಸ್ಟೆಲ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಮತ್ತು ಊಟದ ವ್ಯವಸ್ಥೆ ಸುಮಾರು ಮೆಡಿಕಲ್ ಕಾಲೇಜಲ್ಲಿ ಬಂದು ಇವತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹೋಗ್ತಿರೋದ್ರಿಂದ ಬಂದು ಮಿನಿಮಮ್ ಅಂದರೂ ಕೂಡ ಸ್ಟೂಡೆಂಟ್ಗಳಿಗೆ ಒಂದು 3 to 4 ಶೇರಿಂಗಲ್ಲಿ ಹಾಸ್ಟೆಲ್ಸ್ ಕೊಡ್ತಾರೆ. ಇಂಡಿಯನ್ ಫುಡ್ ಫೆಸಿಲಿಟಿ ಅವೈಲಬಲ್ ಇದೆ ಇವತ್ತು. ಯಾಕಂದ್ರೆ ಇದೇ ಒಂದು 5 ವರ್ಷ ಮುಂಚೆ ನಾನು ನೋಡಬೇಕಾದ್ರೆ ಇಂಡಿಯನ್ ಫುಡ್ ಫೆಸಿಲಿಟಿ ಇರಲಿಲ್ಲ. ಈಗ ಅತಿ ಹೆಚ್ಚು ಯಾವಾಗ ಇಂಡಿಯನ್ ಸ್ಟೂಡೆಂಟು ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದ್ರು ಆವತ್ತಿಂದ ನಮಗೆ ಇಂಡಿಯನ್ ಫುಡ್ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡ್ತಿದ್ದಾರೆ. ಇತ್ತೀಚೆಗೆ ಈಗ ಸೌತ್ ಇಂಡಿಯನ್ ಫುಡ್ ಕೂಡ ಕೊಡಕ್ಕೆ ಶುರು ಮಾಡಿದ್ದೀವಿ. ಸೊ ಸುಮಾರು ಮೆಡಿಕಲ್ ಕಾಲೇಜಲ್ಲಿ ಸೌತ್ ಇಂಡಿಯನ್ ಫುಡ್ ಕೂಡ ಅವೈಲಬಲ್ ಇರೋದ್ರಿಂದ ಸುಮಾರು ವಿದ್ಯಾರ್ಥಿಗಳು ಅದರಿಂದ ಒಂದು ಯೂಸ್ಫುಲ್ ಆಗ್ತಾ ಇದೆ. ಸೊ ಸೇಫ್ಟಿ ವೈಸು ತುಂಬ ಚೆನ್ನಾಗಿದೆ. ಫುಡ್ ಅಕಾಮಿಡೇಷನ್ ವೈಸ್ ಏನು ಪ್ರಾಬ್ಲಮ್ ಇಲ್ಲ. 24 ಗಂಟೆ ಬಂದು ವಾರ್ಡನ್ಸ್ ಇರ್ತಾರೆ. ಯಾವುದೇ ರೀತಿ ಜಸ್ಟ್ ಸ್ಟೂಡೆಂಟ್ಗೆ ಟಾಟಾ ಮಾಡೋ ಕೆಲಸ ಅಲ್ಲ. ಅಲ್ಲಿ ಹೋದ್ಮೇಲೆ ಸ್ಟೂಡೆಂಟ್ ಯಾವ ಥರ ಇರ್ತಾರೆ, ಅವ್ರು ಏನೇನೆಲ್ಲ ಫೆಸಿಲಿಟಿ ಬೇಕು, ಯಾವ ಥರ ಪ್ರೊಸೀಜರ್ ಮಾಡಬೇಕು, ಪ್ರತಿಯೊಂದು ನಾವು ಜೊತೆಲೇ ಹೋಗಿ ಅವ್ರ ಜೊತೆ ಇದ್ದು 8 to 10 days ನಾನೇ ಸ್ಟೇ ಮಾಡ್ತೀನಿ ಸರ್. ಮಿನಿಮಮ್ ಒಂದು ಮೆಡಿಕಲ್ ಕಾಲೇಜಲ್ಲಿ ಒಂದು 10 days ಸ್ಟೇ ಮಾಡಿ ಪ್ರೊಸೀಜರನ್ನು ಮಾಡಿಕೊಂಡು ಸ್ಟೂಡೆಂಟ್ ಅಲ್ಲಿ ಸೆಟ್ಲ್ ಆಗೋವರೆಗೂ ನಮ್ಮ ಜವಾಬ್ದಾರಿ ಇರುತ್ತೆ. ಸೊ ಇದು ಎಲ್ಲದೂ ಬಂದು ಫೆಸಿಲಿಟಿ ಬಂದು ರಷ್ಯಾದಲ್ಲಿ ಇರುವಂಥ ಟಾಪ್ ಮೆಡಿಕಲ್ ಕಾಲೇಜಸ್ ಬಂದು ಅವಕಾಶ ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದಾರೆ. ನಾವು ಕೂಡ ಅದೇ ರೀತಿ ಬಂದು 100% ಸರ್ವಿಸ್ ಅನ್ನು ಕೊಡ್ತಾ ಇದ್ದೀವಿ ಸರ್. ಓಕೆ, ಈಗ ರಷ್ಯಾ ಅಂದಾಗ ಆ ಕಾರಣಕ್ಕೆ ಕೇಳ್ತಿದ್ದೀನಿ, ರಷ್ಯಾದಲ್ಲಿ MBBS ಮಾಡೋದಕ್ಕೂ
ಭಾರತದಲ್ಲಿ MBBS ಮಾಡೋದು ತುಂಬಾ ವ್ಯತ್ಯಾಸ ಬರುತ್ತೆ ಕ್ವಾಲಿಟಿ ಆಫ್ ಎಜುಕೇಶನ್? ಸರ್, ಕ್ವಾಲಿಟಿಯಲ್ಲಿ ಏನೂ ಡಿಫ್ರೆನ್ಸ್ ಬರಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಅವರು ರಷ್ಯಾದವರು ಅಮೆರಿಕನ್ ಸಿಸ್ಟಮ್ ಫಾಲೋ ಮಾಡ್ತಿರೋದ್ರಿಂದ ಬಂದು ನಮಗೆ ಎವ್ರಿ 12 to 15 ಸ್ಟೂಡೆಂಟ್ಸ್ ಅಲ್ಲಿ ಒಂದು ಬ್ಯಾಚ್ ಕ್ರಿಯೇಟ್ ಮಾಡ್ತಾರೆ. ಅದು ನಮ್ಮ ಭಾರತದಲ್ಲಿ ನಾವು ಮಾಡೋಕ್ಕಾಗಲ್ಲ. ಏನಕ್ಕಂದ್ರೆ ನಮ್ಮ ಹತ್ರ ಲಿಮಿಟೆಡ್ ಡಾಕ್ಟರ್ಸ್ ಇರೋದು. ಸೊ ಇಲ್ಲಿ ಬಂದು ಕ್ರೌಡ್ ಜಾಸ್ತಿ ಆಗುತ್ತೆ. 50-60 ಸ್ಟೂಡೆಂಟ್ಸ್ ಕೊಡ್ತಾರೆ ಕ್ಲಾಸ್ ರೂಮಲ್ಲಿ. ಅಲ್ಲಿ ಬಂದು ಸ್ವಲ್ಪ ಕಮ್ಮಿ ಸ್ಟೂಡೆಂಟ್ಸ್ ಇರೋದ್ರಿಂದ ಬಂದು ಆ ಟೀಚರ್ಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ, ಇವರು 100% ರಿಸಲ್ಟ್ ತಗಿಸ್ಬೇಕು ಅಂತ. ಮಕ್ಕಳಿಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ, ನಮ್ದು ನಮ್ಮ 100% ನಾವು ತಗೋಬಹುದು. ಯಾಕಂದ್ರೆ 12th ಸ್ಟೂಡೆಂಟ್ ಸರ್ ಒಂದು ಟ್ಯೂಷನ್ಗೆ ಹೋದ್ರು ಕೂಡ 25-30 ಜನ ಸಿಗ್ತಾರೆ. ಒಂದು ಮೆಡಿಕಲ್ ಕಾಲೇಜಲ್ಲಿ ಬೇರೆ 12 ಸ್ಟೂಡೆಂಟ್ ಕೂಡ್ಸ್ಕೊಂಡು ಪಾಠ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಗೌರ್ಮೆಂಟ್ ಇಂದ ಫಂಡ್ ಬರ್ತಿರೋದ್ರಿಂದ ಅತಿ ಹೆಚ್ಚು ಟೀಚರ್ಸ್ ಅನ್ನ ಇಟ್ಟು ಪ್ರೊಸೀಜರ್ ಅನ್ನ ಮಾಡಿ ವಿದ್ಯಾರ್ಥಿಗಳಿಗೆ ದಿ ಬೆಸ್ಟ್ ರಿಸಲ್ಟ್ ಕೊಡಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಈಗ ಜಾರ್ಜಿಯಾ ಬಗ್ಗೆ ಮಾತಾಡೋದಾದ್ರೆ ಅದು ಕೂಡ ಟಾಪ್ ಲಿಸ್ಟ್ ಅಂತ ಬಂದಾಗ ಅದೊಂದು ದೇಶನೂ ಕೂಡ ಇದೆ. ಯಾಕೆ ಅಲ್ಲಿ ಜಾಸ್ತಿ ಹೋಗ್ತಿದ್ದಾರೆ? ಅದು ಏನು ವಿಶೇಷತೆ ಏನು ಸರ್? ಈಗ ಜಾರ್ಜಿಯಾ ಈಗ ಈ ಒಂದು 2020 ಇಂದ ಬಂದು ಒಂದು ಮೇಜರ್ ಡಿಮಾಂಡ್ ಬಂದ್ಬಿಡ್ತು. ಏನಕ್ಕಂದ್ರೆ ಮುಖ್ಯ ಕಾರಣ ಅಮೆರಿಕನ್ ಸಿಸ್ಟಮ್ ಫಾಲೋ ಮಾಡ್ತಾರೆ, ಮತ್ತೆ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರಿ. 3rd ಸೇಫೆಸ್ಟ್ ಪ್ಲೇಸ್ ಇನ್ ದಿ ವರ್ಲ್ಡ್ ಅಂತಾರೆ ಅದಕ್ಕೆ. ಜಾರ್ಜಿಯಾ ಅನ್ನೋದು 3rd ಸೇಫೆಸ್ಟ್ ಪ್ಲೇಸ್. ಅಂದ್ರೆ ಇವತ್ತರೆಗೂ 0% ಕ್ರೈಮ್ ಇದೆ ಸರ್. 0% ಕ್ರೈಮು. ಹೆಣ್ಮಕ್ಳು ಸಂಖ್ಯೆ, ವುಮನ್ ಡಾಮಿನೇಟೆಡ್ ಕಂಟ್ರಿ ಅದು. ಹೆಣ್ಮಕ್ಳು ಸಂಖ್ಯೆ ಜಾಸ್ತಿ. 7 ಹೆಣ್ಮಕ್ಳಿಗೆ 3 ಗಂಡು ಮಕ್ಳು ಇರೋದು. ಅದು ಸೇಫೆಸ್ಟ್ ಕಂಟ್ರಿ ಅಂತ ಹೇಳ್ತೀವಿ. ಮತ್ತೆ ಎಂಟೈರ್ ಕಂಟ್ರಿ ಮೋಸ್ಟ್ ಆಫ್ ದಿ ಪ್ಲೇಸಸ್ ಬಂದು CCTV ಸರ್ವೆಲೆನ್ಸ್ ಅನ್ನು ಇಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬಂದು ಮಕ್ಕಳು ಭಯ ಪಡೋ ನೆಸೆಸಿಟಿ ಇಲ್ಲ. ಇವತ್ತು ನಂದು ಜಾರ್ಜಿಯಾಯಿಂದ ಸುಮಾರು ಒಂದು ಮೋರ್ ದನ್ 750-800 ಸ್ಟೂಡೆಂಟ್ಸ್ ಪಾಸ್ ಔಟ್ ಆಗಿ ವಾಪಸ್ ಬಂದಿದ್ದಾರೆ. ಅವ್ರು ನಾನು ಫೀಡ್ಬ್ಯಾಕ್ ತಗೋಬೇಕಾದ್ರೆ, ಸರ್ 4 ಗಂಟೆಗೆ ನಾವು ಕ್ಲಾಸ್ ಮುಗಿಸ್ಕೊಂಡು ಅರ್ಲಿ ಮಾರ್ನಿಂಗು 4 ಗಂಟೆಗೆ ಕ್ಲಿನಿಕಲ್ಸ್ ಮುಗಿಸ್ಕೊಂಡು ಡ್ಯೂಟಿಗಳು ಮುಗಿಸ್ಕೊಂಡು ಕೂಡ ನಾನು ಹಾಸ್ಟೆಲ್ಗೆ ಬಂದಿನಿ, ಯಾವುದೇ ಕಾರಣಕ್ಕೂ ನನಗೆ ಪ್ರಾಬ್ಲಮ್ ಆಗಿಲ್ಲ. ಒಂದು ಹೆಣ್ಮಗು ಆಗಿ ಅಷ್ಟು ಧೈರ್ಯವಾಗಿ ಹೇಳ್ತಾರೆ ಅಂದ್ರೆ ಆ ಕಂಟ್ರಿಲಿ ಅದೇ ರೀತಿ ಪ್ರೊಸೀಜರ್ಸ್ ಇದೆ. ಸೊ ಅದರಲ್ಲಿ ಸುಮಾರು ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ. ಜಾರ್ಜಿಯಾ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರಿ, ಮತ್ತೆ ಒಂದು ಮೋಸ್ಟ್ ಆಫ್ ದಿ ಬಂದು ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇರೋದಲ್ಲಿ. ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ 2 ಮೆಡಿಕಲ್ ಕಾಲೇಜಸ್ ಬರುತ್ತೆ. ಒಂದು ಟಿಬ್ಲಿಸಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಅಂತ ಬರುತ್ತೆ. ಒಂದು ಕ್ಯಾಪಿಟಲ್ ಬಂದು ಟಿಬ್ಲಿಸಿ. ಜಾರ್ಜಿಯಾಗೆ ಕ್ಯಾಪಿಟಲ್ ಬಂದು ಟಿಬ್ಲಿಸಿ ಬರುತ್ತೆ. ಟಿಬ್ಲಿಸಿಯಲ್ಲಿ ಇರುವಂತ ಒಂದು ಟಾಪ್ ಮೆಡಿಕಲ್ ಕಾಲೇಜ್ ಅಂತ ಹೇಳ್ಬೋದು. ಅದರಲ್ಲಿ ಸುಮಾರು ವಿದ್ಯಾರ್ಥಿಗಳು ಪ್ರಿಫರ್ ಮಾಡಲ್ಲ. ಏನಕ್ಕಂದ್ರೆ ಹಣ ತುಂಬಾ ಜಾಸ್ತಿ ಖರ್ಚಾಗುತ್ತೆ. ಮಿನಿಮಮ್ 45-50 ಲಕ್ಷ ರೂಪಾಯಿ ಹಣ ಬೇಕಾಗುತ್ತೆ. ಅದೇ ಏನಾದರೂ ನಾವು ಇನ್ನೊಂದು ಮೆಡಿಕಲ್ ಕಾಲೇಜ್ ಬರುತ್ತೆ ಬತೂಮಿ ಅಂತ. ಬತೂಮಿ ಅನ್ನೋದು ಎಕ್ಸಾಂಪಲ್ ಈಗ ಬೆಂಗಳೂರಿಂದ ಒಂದು ಗುಲ್ಬರ್ಗ ಇದ್ದಂಗೆ. ಅದು ಒಂದು 5 hours ಜರ್ನಿ 6 hours ಜರ್ನಿ ಇರುತ್ತೆ. ಅಲ್ಲಿ ಬತೂಮಿ ಅನ್ನೋದು ಅದೊಂದು ಸ್ಮಾಲ್ ಡಿಸ್ಟ್ರಿಕ್ಟ್ ಇದ್ದಂಗೆ. ಅಲ್ಲಿ ಒಂದು ಬತೂಮಿ ಶೋಟಾ ಮೆಡಿಕಲ್ ಕಾಲೇಜ್ ಅಂತ ಇನ್ನೊಂದು ಮೆಡಿಕಲ್ ಕಾಲೇಜ್ ಇದೆ. ಇದೆರಡೇ ಬಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಇರೋದು. ಅದಲ್ಲದೆ ನಮಗೆ 90% ಆಫ್ ದಿ ಕಾಲೇಜಸ್ ಅಲ್ಲಿ ಬರೋದೆ ಪ್ರೈವೇಟ್ ಮೆಡಿಕಲ್ ಕಾಲೇಜು. ಇವತ್ತೊಂದು ಅವಾರ್ಡ್ ವಿನ್ನಿಂಗ್ ಯೂನಿವರ್ಸಿಟಿ ಬಗ್ಗೆ ನಾನು ಮಾತಾಡೋಕೆ ಬಂದರೆ SEU ಜಾರ್ಜಿಯನ್ ನ್ಯಾಷನಲ್ ಯೂನಿವರ್ಸಿಟಿ. ಇದು ಅವಾರ್ಡ್ ವಿನ್ನಿಂಗ್ ಯೂನಿವರ್ಸಿಟಿ. ಏನಕ್ಕಂದ್ರೆ ನಂಬರ್ 1 ಮೆಡಿಕಲ್ ಕಾಲೇಜ್ ಆಗಿದೆ ಇವತ್ತು. ಏನಕ್ಕೆ? ಮುಖ್ಯ ಕಾರಣ ಏನಾಗಿದ್ದು, USMLE ಬರೆಯೋದಕ್ಕೆ ಸೆಂಟರ್ ಗೌರ್ಮೆಂಟ್ ಇಂದ ಅಲಾಟ್ಮೆಂಟ್ ಆಗಿರೋದು ಇದೇ ಮೆಡಿಕಲ್ ಕಾಲೇಜು. ಯಾಕಂದ್ರೆ ನೀವು ವರ್ಲ್ಡ್ ಅಲ್ಲಿ ನೋಡಿದ್ರೆ ಸರ್, ಈಗ ಇಂಡಿಯಾದಲ್ಲೇ ಇದು USMLE ಬರೆಯೋದಕ್ಕೆ ಸೆಂಟರ್ ಇದ್ದಿಲ್ಲ. ಈ 2 ವರ್ಷ ಮುಂಚೆ ಬಂದು ಡೆಲ್ಲಿಯಿಂದ ಅಲಾಟ್ಮೆಂಟ್ ಕೊಟ್ಟರು. ಮತ್ತೆ ಇಲ್ಲಾಂದ್ರೆ ಸ್ಟೂಡೆಂಟ್ ದುಬೈಗೆ, ಈಗ ಹೊಸದು ಒಂದು ದುಬೈಲೂ ಕೂಡ ಒಂದು ಸೆಂಟರ್ ಲಾಂಚ್ ಮಾಡಿದ್ದಾರೆ. USMLE ಬರೀಬೇಕಂದ್ರೆ ಸ್ಟೂಡೆಂಟ್ ಇಲ್ಲಿಂದ US ಹೋಗಿ ಬರೀಬೇಕಾಗಿತ್ತು. ಇವಾಗ ಒಂದು ಗೋಲ್ಡನ್ ಆಪರ್ಚುನಿಟಿ. ಜಾರ್ಜಿಯಾ ಹೋಗುವಂತ ಪ್ರತಿ ವಿದ್ಯಾರ್ಥಿಗಳು ಕೂಡ SEU ಜಾರ್ಜಿಯನ್ ನ್ಯಾಷನಲ್ ಯೂನಿವರ್ಸಿಟಿ ಅವ್ರದೇ ಕಾಲೇಜಲ್ಲಿ ಕ್ಯಾಂಪಸ್ ಅನ್ನ ಕೊಟ್ಟಿದ್ದಾರೆ. ಏನಕ್ಕಂದ್ರೆ ಅವ್ರು ಕೊಡ್ತಿರೋ ಎಜುಕೇಶನ್ ದಿ ಬೆಸ್ಟ್ ಇದೆ. ಮತ್ತೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಸರ್. 750 ಕೋಟಿ ಖರ್ಚು ಮಾಡಿ ಒಂದು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿದ್ದಾರೆ ಇವತ್ತು. ಒಂದು ನಂಬರ್ 1 ಮೆಡಿಕಲ್ ಕಾಲೇಜ್. ಮತ್ತೆ ಇಡೀ ಜಾರ್ಜಿಯಾಗೆ ಅವ್ರು ಚಾಲೆಂಜ್ ಏನ್ ಮಾಡ್ತಾರೆ ಅಂದ್ರೆ, ನಮ್ಮಷ್ಟು ಮೆಡಿಕಲ್ ಹಾಸ್ಪಿಟಲ್ಸ್ ಯಾರ್ದು ಅಲ್ಲ. 19 ಮೆಡಿಕಲ್ ಹಾಸ್ಪಿಟಲ್ಸ್ ಇದೆ. ದಿ ಬೆಸ್ಟ್ ಕೆಡಾವರ್ ಕೊಡುವಂತ ಒಂದು ಯೂನಿವರ್ಸಿಟಿ ಅಂದ್ರೆ ಅದು SEU ಅಂತ ಬರುತ್ತೆ. ಕೆಡಾವರ್ಸ್ ಅಂದ್ರೆ ಡೆಡ್ ಬಾಡಿ ಕೊಡುವಂತ ಸಂಖ್ಯೆ. ಯಾಕಂದ್ರೆ ಜಾರ್ಜಿಯಾದಲ್ಲಿ ಫಸ್ಟ್ 2020 ವರೆಗೂ ನಾವು ನೋಡ್ಬೇಕಾದ್ರೆ ಡೆಡ್ ಬಾಡಿಯಲ್ಲಿ ಕೊಡಲ್ಲ ಅಂತ ಹೇಳ್ತಾರೆ. ಈಗ ಇತ್ತೀಚೆಗೆ ಈಗ ಡೆವಲಪ್ಮೆಂಟ್ ಆಯಿತು, ರೋಬೋಟಿಕ್ ಟೆಕ್ನಾಲಜಿ ಒಂದ್ ಕಡೆ ಸೈಡಿಗೆ ಬಂತು. ಈಗ ಕೆಡಾವರ್ಸ್ ಡೆಡ್ ಬಾಡಿಯನ್ನು ಕೊಡಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲಿ ಇವಾಗ ಹೈಯೆಸ್ಟ್ ಅಂದ್ರೆ ಕೂಡ ಇವತ್ತು ಮಿನಿಮಮ್ ಟು ಮಿನಿಮಮ್ ಅಂದ್ರೂ ಕೂಡ 19 ಹಾಸ್ಪಿಟಲ್ಸ್ ಇದೆ. ಒಂದೊಂದು ಹಾಸ್ಪಿಟಲ್ ಬಗ್ಗೆ ಮಾತಾಡೋದಂದ್ರೆ ಮಿನಿಮಮ್ 500+ ಬೆಡೆಡ್ ಹಾಸ್ಪಿಟಲ್ಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. 500 ಬೆಡೆಡ್ ಹಾಸ್ಪಿಟಲ್ಸ್ ಇರೋದ್ರಿಂದ ಒಂದು ಸುಮಾರು ನಮಗೆ ಇಲ್ಲ ಅಂದ್ರೆ ಕೂಡ ಒಂದು 10,000 ಬೆಡೆಡ್ ಹಾಸ್ಪಿಟಲ್ ಅಲ್ಲಿ ಪ್ರಾಕ್ಟೀಸ್ ಮಾಡುವಂತ ಒಂದು ಮೆಡಿಕಲ್ ಕಾಲೇಜು ಅದು SEU. ಇನ್ನೊಂದು ಬೆನಿಫಿಟ್ ಏನಿದೆ ಅಂದ್ರೆ, ಇವರು ಈ ಮೆಡಿಕಲ್ ಕಾಲೇಜಿಂದ 6 ಕಂಟ್ರಿಗೆ ಎಕ್ಸ್ಚೇಂಜ್ ಆಪರ್ಚುನಿಟಿ ಮೇಲೆ ವಿದ್ಯಾರ್ಥಿಗಳು ಹೋಗ್ಬೋದು. ಏನು ಎಕ್ಸ್ಚೇಂಜ್ ಆಪರ್ಚುನಿಟಿ? ಈಗ ಸುಮಾರು ಜನಕ್ಕೆ USA ಹೋಗಬೇಕು, UK ಹೋಗಬೇಕು, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಹೋಗ್ಬೇಕಂತಿರುತ್ತೆ. ಬಟ್ ಅಲ್ಲಿ ಇರುವಂಥ ಡ್ಯೂರೇಷನ್ ನೋಡಿ, ಅಲ್ಲಿರುವಂಥ ಬಜೆಟ್ ನೋಡಿ ಯಾರು ಹೋಗಕ್ಕೆ ಧೈರ್ಯ ಮಾಡಲ್ಲ. ಬಟ್ ಈ ಒಂದು ಮೆಡಿಕಲ್ ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ ಆಪರ್ಚುನಿಟಿ ಡಾಕ್ಟರ್ ಡ್ರೀಮ್ಸ್ನ ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದೀವಿ. ಕಾಲೇಜ್ ವತಿಯಿಂದ ನಿಮಗೆ ಶಾರ್ಟ್ ಟೈಮ್ ಮೊಬಿಲಿಟಿ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಅಂದರೆ 3 ವರ್ಷ ಮೆಡಿಕಲ್ ಮುಗಿಸ್ಕೊಂಡು
ಉಳಿದಿರೋ 3 ವರ್ಷಕ್ಕೆ ಬಂದು USA, UK, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ಗೆ ಈ 3 ಕಂಟ್ರಿಗೆ ಟ್ರಾನ್ಸ್ಫರ್ ತಗೊಂಡು ಹೋಗ್ಬೋದು. ಸೊ ಅದಕ್ಕೊಂದು ಆಪ್ಷನ್ಸ್ ಇರುತ್ತೆ. ಸ್ಟೂಡೆಂಟ್ಗೆ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ, PG ಫ್ರೀ ಎಜುಕೇಶನ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ದಿ ಬೆಸ್ಟ್ ಮೆಡಿಕಲ್ ಕಾಲೇಜ್ ಅನ್ನೋದು ಅದು SEU, ಜಾರ್ಜಿಯಾ ನ್ಯಾಷನಲ್ ಯೂನಿವರ್ಸಿಟಿ. ಎರಡನೇ ಮೆಡಿಕಲ್ ಕಾಲೇಜು ಜಾರ್ಜಿಯನ್ ಅಮೆರಿಕನ್ ಯೂನಿವರ್ಸಿಟಿ ಅಂತ ಬರುತ್ತೆ. ಅದಾದ್ಮೇಲೆ ಕೌಕಾಸ್ ನ್ಯಾಷನಲ್ ಯೂನಿವರ್ಸಿಟಿ ಅಂತ ಬರುತ್ತೆ. ಅದಾದ್ಮೇಲೆ ಸ್ಟೂಡೆಂಟ್ಗೆ BIU, ಈಗ BIU ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ತುಂಬಾ ಬೂಮಿಂಗ್ ಅಲ್ಲಿ ಇರುವಂತಹ ಒಂದು ಮೆಡಿಕಲ್ ಕಾಲೇಜು. ಮಿನಿಮಮ್ ಪ್ಯಾಕೇಜ್ ಅಲ್ಲಿ ಓದಬೇಕಂದ್ರೆ BIU ಕೂಡ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜಾರ್ಜಿಯಾದಲ್ಲಿ ಮಿನಿಮಮ್ ಅಂದ್ರೂ ಕೂಡ ಪ್ಯಾಕೇಜು 30 ಲಕ್ಷ ರೂಪಾಯಿ ಇದ್ರೆ 6 ವರ್ಷ 12 ಇನ್ಸ್ಟಾಲ್ಮೆಂಟ್ಸ್ ಇರುತ್ತೆ. 6 ವರ್ಷ 12 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸ್ಟೂಡೆಂಟ್ ವಿಸಿಟ್ ಮಾಡಿದ್ರೆ ದಿ ಬೆಸ್ಟ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡ್ಬೋದು. ಓಕೆ, ಇನ್ನೊಂದು ಉಜ್ಬೇಕಿಸ್ತಾನ ಹೆಚ್ಚು ಕಡಿಮೆ ರಷ್ಯಾಗೆ ಕಾಂಪೀಟ್ ಮಾಡ್ತಿರುವಂತ ಕಂಟ್ರಿ ಈ ವಿಚಾರದಲ್ಲಿ. ಹೌದು, ಯಾಕೆ ಅವರಲ್ಲಿ ಏನೋ ಅಪರ್ಚುನಿಟೀಸ್ ಜಾಸ್ತಿ ಇದೆಯಾ ಸರ್? ಈಗ ಆಫ್ಟರ್ ದಿ ಕೋವಿಡ್ ಆಯ್ತು, ಅದಾದ್ಮೇಲೆ ವಾರ್ ಸಿಚುವೇಶನ್ ಯಾವಾಗ ಬಂತು ರಷ್ಯಾ ಮತ್ತೆ ಜಾರ್ಜಿಯಾ, ರಷ್ಯಾ ಮತ್ತೆ ಯುಕ್ರೇನ್ ಮಧ್ಯ, ಆವಾಗ ಬಂದು ಉಜ್ಬೇಕಿಸ್ತಾನ್ ಅವರು, ಯಾಕಂದ್ರೆ ಇವ್ರದ್ದು ಮೆಡಿಕಲ್ ಕಾಲೇಜ್ ಎಲ್ಲ ಸುಮಾರು ಒಂದು 70 year 80 year ಓಲ್ಡೆಸ್ಟ್ ಮೆಡಿಕಲ್ ಕಾಲೇಜ್, 100 year ಓಲ್ಡೆಸ್ಟ್ ಮೆಡಿಕಲ್ ಕಾಲೇಜು ಇದೆ ಅಲ್ಲಿ. ಇವರೆಲ್ಲ ಬಂದು ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಕೊಟ್ಟರು ಇಂಡಿಯನ್ ಸ್ಟೂಡೆಂಟ್ಗೆ. ಇಷ್ಟು ವಿದ್ಯಾರ್ಥಿಗಳು ಆ ಕಡೆ ಹೋಗ್ತಾ ಇದ್ದಾರೆ, ನಾವು ಕೂಡ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಕ್ಕೆ ಕೊಡ್ಬೋದು ಅಂದ್ಬಿಟ್ಟು ಈಗ ಸ್ಟೂಡೆಂಟ್ NRU, ನಾನ್ ರೆಸಿಡೆನ್ಸ್ ಆಫ್ ಉಜ್ಬೇಕಿಸ್ತಾನ್ ಅಂದ್ಬಿಟ್ಟು ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಕೊಟ್ಟರು. ಮಿನಿಮಮ್ ಟು ಮಿನಿಮಮ್ ಅಂದ್ರೂ ಕೂಡ ಈಗ ತಾಷ್ಕೆಂಟ್ ಮೆಡಿಕಲ್ ಅಕಾಡೆಮಿ, ಈಗ ತಾಷ್ಕೆಂಟ್ ಮೆಡಿಕಲ್ ಯೂನಿವರ್ಸಿಟಿ ಅಂತ ಮಾಡಿದ್ದಾರೆ. ಅದರಲ್ಲಿ ಸುಮಾರು ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳಿದ್ದಾರೆ. ಅದಲ್ಲದೆ ಬಂದು ನಮಗೆ ಬುಖಾರಾ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಅಂತ ಬರುತ್ತೆ, ಅಂದಿಜಾನ್ ಮೆಡಿಕಲ್ ಯೂನಿವರ್ಸಿಟಿ ಅಂತ ಬರುತ್ತೆ, ಮತ್ತೆ ಫರ್ಗಾನಾ ಮೆಡಿಕಲ್ ಕಾಲೇಜ್ ಅಂತ ಬರುತ್ತೆ. ಈ ಒಂದು 4 ರಿಂದ 5 ಮೆಡಿಕಲ್ ಕಾಲೇಜಲ್ಲಿ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ. ಏನಕ್ಕಂದ್ರೆ ಮಿನಿಮಮ್ ಒಂದು ಈಗ ಎಕ್ಸಿಟ್ ಎಕ್ಸಾಮ್ ಬರೆಯೋದಕ್ಕೆ ಆಪರ್ಚುನಿಟಿ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಮಿನಿಮಮ್ ಪ್ಯಾಕೇಜಲ್ಲಿ ಮೆಡಿಕಲ್ ಮಾಡ್ಕೋಬಹುದು, ರಿಜಿಸ್ಟ್ರೇಷನ್ ಈಸಿಯಾಗಿ ಆಗುತ್ತೆ. ಮತ್ತೆ ಜರ್ನಿ ಬಂದು ತುಂಬಾ ಬ್ಯೂಟಿಫುಲ್ ಜರ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಗೋವಾಯಿಂದ ಜಸ್ಟ್ 4 ಅವರಲ್ಲಿ ಕಂಟ್ರಿ ರೀಚ್ ಆಗ್ಬಿಡ್ತೀರ ನೀವು. ಉಜ್ಬೇಕಿಸ್ತಾನ್ ರೀಚ್ ಆಗ್ಬೇಕಂದ್ರೆ ಜಸ್ಟ್ 4 ಅವರ್ಸ್ ಸಾಕು. ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕಂದ್ರೆ ಸರ್ 2 hours 45 minutes ಬೇಕು. ಕಂಟ್ರಿ ಟು ಕಂಟ್ರಿ ಚೇಂಜ್ ಮಾಡಿ ಡೈರೆಕ್ಟ್ ಗೋವಾಯಿಂದ ಉಜ್ಬೇಕ್ ಏರ್ವೇಸ್ ಇದೆ. ಉಜ್ಬೇಕ್ ಏರ್ವೇಸ್ ಗೋವಾಯಿಂದ ಸೀದಾ ನಿಮಗೆ ತಾಷ್ಕೆಂಟ್ಗೆ ಅರೈವಲ್ 4 ಅವರಲ್ಲಿ ರೀಚ್ ಆಗ್ಬಿಡ್ತೀರಾ. ಅದಕ್ಕೋಸ್ಕರ ಅತಿ ಹೆಚ್ಚು ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ. ಇಲ್ಲೂ ಕೂಡ ಬಂದು ಗರ್ಲ್ಸ್ ಸಂಖ್ಯೆ ಜಾಸ್ತಿ, ಮತ್ತೆ ಸೇಫೆಸ್ಟ್ ಪ್ಲೇಸ್ ಬೇರೆ, ಮತ್ತೆ ಬಂದು ಅವರಿಗೆ ಕಲ್ಚರಲ್ ಆಕ್ಟಿವಿಟೀಸ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಂಡಿಯನ್ ಫುಡ್ ಫೆಸಿಲಿಟಿಗಳಿದೆ, ಒಂದು ವಾಕಬಲ್ ಡಿಸ್ಟೆನ್ಸ್ ಹಾಸ್ಟೆಲ್ ಫೆಸಿಲಿಟಿ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಸ್ಟೂಡೆಂಟು ಈಗ ಮಾರ್ಕ್ಸ್ ಕಡಿಮೆ ಇದೆ, ಬಜೆಟ್ ಕಡಿಮೆ ಇದೆ ಅಂದ್ರೆ ಸರ್ ಅವ್ರಿಗೆ ಆಪರ್ಚುನಿಟಿ ಡಾಕ್ಟರ್ ಸಿಗುತ್ತೆ ಸರ್. ಅದು ಯಾವ್ದಾದ್ರು ಕಂಟ್ರಿಗೆ ಹೋಗ್ತೀನಿ ಅಂದ್ರೂ ಕೂಡ ಅದರಲ್ಲಿ ದಿ ಬೆಸ್ಟ್ ಮೆಡಿಕಲ್ ಕಾಲೇಜ್ ನಾನು ರೆಕಮೆಂಡ್ ಮಾಡ್ತೀನಿ. ನೋಡಿ, ರಷ್ಯಾದಲ್ಲೂ ಮೆಡಿಕಲ್ ಕಾಲೇಜಸ್ ಇದೆ, ಜಾರ್ಜಿಯಾದಲ್ಲೂ ಮೆಡಿಕಲ್ ಕಾಲೇಜ್ ಇದೆ, ಉಜ್ಬೇಕಿಸ್ತಾನಲ್ಲೂ ಮೆಡಿಕಲ್ ಕಾಲೇಜ್ ಇದೆ. ಅದಲ್ಲದೆ ಬೇರೆ ಕಂಟ್ರಿ ಯಾವ್ದೋ ಫಿಲಿಪೀನ್ಸ್ಗೆ ಹೋಗ್ತಾರೆ, ಇಲ್ಲ ಇವರು ಬೆಲಾರಸ್ಗೆ ಹೋಗ್ಬೇಕು, ಇಲ್ಲ ವಿಯೆಟ್ನಾಮ್ಗೆ ಹೋಗ್ಬೇಕು, ಬಲ್ಗೇರಿಯಾಗೆ ಹೋಗ್ಬೇಕು, ಬೋಸ್ನಿಯಾಗೆ ಹೋಗ್ಬೇಕು. ಇವ್ರು ಯಾವ ಮೆಡಿಕಲ್ ಕಾಲೇಜ್ ಹೋಗ್ಬೇಕು ಅನ್ಕೊಂಡಿದಾರೋ ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಏನೇ ಡೌಟ್ ಇದ್ರೂ ಕೂಡ ಕ್ಲಾರಿಟಿ ಕೊಡ್ತೀವಿ. ಮಿನಿಮಮ್ ಪ್ಯಾಕೇಜ್ ಅಲ್ಲಿ ಮೆಡಿಕಲ್ ಮಾಡಿಸ್ತೀವಿ. 6 ವರ್ಷ ಟೈಮ್ ಇರುತ್ತೆ, 12 ಇನ್ಸ್ಟಾಲ್ಮೆಂಟ್ಸ್ ಇರುತ್ತೆ. ಸ್ಟೂಡೆಂಟ್ ನಾವೇನು ಹೇಳ್ತೀವಿ ಅಂದ್ರೆ ಆಸ್ ಸೂನ್ ಆಸ್ ಪಾಸಿಬಲ್ ಬಂದು ಕೌನ್ಸಿಲಿಂಗ್ ಅಟೆಂಡ್ ಮಾಡಿಕೊಂಡು ಒಂದು ಪ್ಲಾನ್ ಬಿ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸ್ಟೂಡೆಂಟ್ಗೆ 1 ವರ್ಷ ಸೇವ್ ಆಗುತ್ತೆ. ಇಲ್ಲ ಅಂದ್ರೆ ಸರ್ ಆಟೋಮೆಟಿಕ್ 1 ವರ್ಷ ಇವತ್ತು ಕೊಲಾಪ್ಸ್ ಆಗುತ್ತೆ. ಏನಕ್ಕಂದ್ರೆ ಈಗ ರಿಸಲ್ಟ್ ಬಂದಿದ್ದು ಲೇಟು, ಮತ್ತೆ ಕೌನ್ಸಿಲಿಂಗ್ ಇವಾಗ ಶುರು ಮಾಡಿದ್ದಾರೆ. ನಡೀತಾ ಏನಾಗುತ್ತೆ ಅಂದ್ರೆ ನಿಮಗೆ ಆಗಸ್ಟ್ ಎಂಡ್ ಸೆಪ್ಟೆಂಬರ್ ಆಗ್ಬಿಡುತ್ತೆ. ಸೆಪ್ಟೆಂಬರ್ ಆದ್ಮೇಲೆ ಮಕ್ಕಳು ಫಾರಿನ್ ಕಳಿಸ್ಬೇಕಂತ ಬಂದ್ರೆ ಸರ್ ಟಾಪ್ ಮೆಡಿಕಲ್ ಕಾಲೇಜಸ್ ಸಿಗಲ್ಲ. ಯಾಕಂದ್ರೆ ಫಾರಿನ್ ಅಲ್ಲಿ ಇರೋದು ಫಸ್ಟ್ ಕಮ್ ಫಸ್ಟ್ ಸರ್ವ್. ಎಷ್ಟು ಬೇಗ ಬಂದು ಇವರು ಅಲಾಟ್ಮೆಂಟ್ ತಗೊಂಡು ಮಾಡ್ಕೊಂತಾರೋ ಅಷ್ಟು ಬೆಸ್ಟ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡೋಕ್ಕೆ ಅವಕಾಶ ಆಗುತ್ತೆ. ನಾನೇನು ಹೇಳ್ತೀನಿ, 113 ಮಾರ್ಕ್ಸ್ ಬಂದಿದೆಯಾ OBC SC ST ಕ್ಯಾಟಗರಿನ? OBC SC ST ಕ್ಯಾಟಗರಿ 113 ಮಾರ್ಕ್ಸ್ ಬಂದಿದೆ. ಜನರಲ್ ಕ್ಯಾಟಗರಿ 144 ಮಾರ್ಕ್ಸ್ ಬಂದಿದೆ. ಬಜೆಟ್ 20 ರಿಂದ 25 ಲಕ್ಷ ರೂಪಾಯಿ ಪ್ಯಾಕೇಜ್ ಇದೆ ನಮ್ಮ ಹತ್ರ. ಅಂದ್ರೆ 6 ವರ್ಷ 12 ಇನ್ಸ್ಟಾಲ್ಮೆಂಟ್ ಕೊಟ್ಟು ಗವರ್ಮೆಂಟ್ ಟಾಪ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡೋಕ್ಕೆ ಸರ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಕೊಡ್ತೀವಿ ಸರ್. ಓಕೆ, ಈಗೆಲ್ಲ ವಿಚಾರ ಮಾತಾಡಿದ್ವಿ. ಮತ್ತೆ ನಾನು ಅಲ್ಲಿಗೆ ಬರ್ತೀನಿ, ಯಾಕಂದ್ರೆ ಇಷ್ಟೆಲ್ಲ ಕೇಳಿದ್ಮೇಲೂ ಜನರಿಗೆ ಒಂದು ಗೊಂದಲ ಪ್ರಶ್ನೆ ಎಲ್ಲವೂ ಕೂಡ ಇರುತ್ತೆ. ಅವರ ಜವಾಬ್ದಾರಿ ನಿಮಗೆ ಬಿಟ್ಟಿದ್ದು. ಒಂದು ಸರ್ತಿ ನಿಮ್ಮ ಹತ್ರ ಬಂದ್ರು ಅಂದ್ರೆ ಅವ್ರ ಜವಾಬ್ದಾರಿ ನಿಮ್ಗೆ ಬಿಟ್ಟಿದ್ದು. ಅವ್ರಿಗೆ ಅಲ್ಲಿ ಏನೇ ಸಮಸ್ಯೆ ಆಗಲಿ, ಫುಡ್ ಸಮಸ್ಯೆನೋ ಮತ್ತೊಂದು ಮಗದೊಂದು ಏನೇ ಆದ್ರೂ ಅವ್ರ ಜೊತೆ ನೀವು ಟಚ್ ಅಲ್ಲಿ ಇರ್ತೀರಿ. ಅವನ್ನ ನೀಟಾಗಿ ಕರ್ಕೊಂಡು ಬಂದು ಡಾಕ್ಟರ್ ಆಗಿ ಅವ್ರ ಪೇರೆಂಟ್ಸ್ಗೂ ನಿಲ್ಲಿಸ್ತೀರಿ. ನೀವು 100% ಜವಾಬ್ದಾರಿ ಇರುತ್ತೆ ಸರ್. ಇವತ್ತು ಸುಮಾರು ಪೋಷಕರು ಸರ್ ಒಂದು ಪೇರೆಂಟ್ಸ್ ಪ್ಲೇಸಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಅಂತ ಸುಮಾರು ಫೀಡ್ಬ್ಯಾಕ್ಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಇದೆ, ಆರಾಮಾಗಿ ಹೋಗಿ ನೋಡ್ಬೋದು. ಸ್ಟೂಡೆಂಟು ಅಡ್ಮಿಷನಿಂದ ಹಿಡಿದು ಯಾವತ್ತು ಅಪ್ಲಿಕೇಶನ್ ಫಿಲ್ ಮಾಡ್ತಾರೋ ಆವತ್ತಿನ ನಮ್ಮ ಸ್ಟೂಡೆಂಟ್ ಜೊತೆನೇ ಹೋಗಿ ಅಲ್ಲಿದ್ದು ನೀವು ಹೇಳ್ದಂಗೆ 6 ವರ್ಷ ಸರ್ವಿಸ್ ಕೊಟ್ಟೇ ಕೊಡ್ತೀವಿ. ಯಾಕಂದರೆ ನಾನು ಖುದ್ದಾಗಿ 5 months ಫಾರಿನಲ್ಲಿ ಇರ್ತೀನಿ. 5 months ನಂದೇ ಟ್ರಾವೆಲ್ ಇರುತ್ತೆ. ನಾವು ಒಂದು ಫ್ಯಾಮಿಲಿ ಬಿಟ್ಟು, ಆಫೀಸ್ ಬಿಟ್ಟು, ದೇಶ ಬಿಟ್ಟು ಹೋಗಿರ್ತೀವಿ. ಆಯ್ತು, ಏನಕ್ಕಂದ್ರೆ ನಮಗೆ ನಂಬಿ ಬಂದಿರೋ ವಿದ್ಯಾರ್ಥಿಗಳು ಯಾವುದೇ ರೀತಿ ಮೋಸ ಆಗಬಾರ್ದು. ಅದಕ್ಕೋಸ್ಕರ ಜೊತೆಲೇ ಹೋಗಿ ಇದ್ದು ಪ್ರೊಸೀಜರನ್ನು ಮಾಡಿ ಸ್ಟೂಡೆಂಟ್ ಮುಗಿಸ್ಕೊಂಡು ಇಂಡಿಯಾಗೆ ಬಂದು ಎಕ್ಸಿಟ್ ಎಕ್ಸಾಮು ತುಂಬ ಟಫ್ ಅಂತಾರೆ ಮಕ್ಕಳು. ನಮ್ಮ ಹತ್ರ ಒಳ್ಳೆ ಸೊಲ್ಯೂಷನ್ ಇದೆ ಸರ್.
ಯಾವ ಏಜೆನ್ಸಿಯಿಂದ ಹೋಗ್ತಾರೆ ಏನೋ ಫಸ್ಟ್ ಅವ್ರ ಬಗ್ಗೆ ಅನಲೈಸ್ ಮಾಡಬೇಕು. ಯಾಕಂದ್ರೆ ಇವತ್ತು ಸುಮಾರು ಪ್ರಾಬ್ಲಮ್ಗಳಾಗ್ತಾ ಇದೆ ಸರ್, ಸ್ಪೆಷಲಿ ಬೆಂಗಳೂರಲ್ಲಿ. ಈಗ MBBS ಅಂತ ಒಂದು ಹೆಸರಲ್ಲಿ ಸುಮಾರು ಜನಕ್ಕೆ ಲೂಟಿ ಹೊಡಿತಾ ಇದ್ದಾರೆ. ಗೌರ್ಮೆಂಟ್ ನಾವು ಇಲ್ಲಿ ಸೀಟ್ಸ್ ಕೊಡಿಸ್ತೀವಿ, ಅಲ್ಲಿ ಸೀಟ್ ಕೊಡಿಸ್ತೀವಿ, ಆ ಕಂಟ್ರಿ ಯಾವ ಕಂಟ್ರಿ ಅವ್ರು ಎಷ್ಟು ವರ್ಷದಿಂದ ಪ್ರಾಸೆಸ್ಸಲ್ಲಿ ಇದ್ದಾರೆ, ಅವ್ರು ಯಾವುದಾದ್ರು ಬ್ಯಾಚ್ ಪಾಸ್ ಔಟ್ ಆಗಿದೆ, ಅವ್ರ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಮಾತಾಡಬೇಕು. ಯಾಕಂದರೆ ಒಂದು ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್ ಸರ್. ಈಗ ಏನಾಗುತ್ತೆ ಅಂತ ಹೇಳಿ ಯಾರೋ ಬಂದಿದ್ದ ತಕ್ಷಣ 15 ವರ್ಷದಿಂದ ಫೀಲ್ಡಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. 15 ವರ್ಷ ಏನು ಮಾಡಿದೆಯಪ್ಪ, ಪ್ರೂಫ್ ಕೊಡು, ಪ್ರೂಫ್ ತಿಳ್ಕೊಬೇಕಲ್ಲ. ಈಗ ಡಾಕ್ಟರ್ ನೀವು ಬರ್ತೀರಾ ಅಂದ್ರೆ ನಮ್ಮ ಡೀಟೇಲ್ ನೋಡ್ಬೇಕು, ನೀವು ವೆಬ್ಸೈಟ್ ನೋಡಬೇಕು, ಎಷ್ಟು ವರ್ಷಗಳಿಂದ ನಾವು ಪ್ರಾಸೆಸ್ಸಲ್ಲಿ ಇದ್ದೀರಾ, ನೀವು ನಿಮ್ಮದು ಗ್ರಾಜ್ಯುಯೇಟ್ಸ್ ಎಲ್ಲಿದ್ದಾರೆ. ವೈ ಕಾಂಟ್ ದ ಪೇರೆಂಟ್ಸ್ ಆಸ್ ಸರ್, ಕೇಳೋದೇ ಇಲ್ಲ. ಏನು ಮಾಡ್ತಾರೆ ಸರ್, ಇಲ್ಲ ಸರ್ ಒಂದು 20,000 ಕಮ್ಮಿ ಅಂದರು, 20,000 ರೂಪಾಯಿ 30,000 ರೂಪಾಯಿ ಕಮ್ಮಿ ಅಂತ ಹೋಗಿ ಹಳ್ಳಕ್ಕೆ ಬೀಳಬಾರ್ದು ಸರ್. ಈಗ ಒಂದು 25 ಲಕ್ಷ 30 ಲಕ್ಷ ಖರ್ಚು ಮಾಡಿ ರೆಡಿ ಆಗಿರೋರು 20,000ಕ್ಕೆ ಏನಕ್ಕೆ ಕಾಂಪ್ರಮೈಸ್ ಮಾಡ್ತೀರಾ. ಬನ್ನಿ ಈ ಥರ ಸರ್ ಒಂದು ಮಿನಿಮಮ್ ಟು ಮಿನಿಮಮ್ ಪ್ಯಾಕೇಜಲ್ಲಿ ಮಾಡಿಕೊಡಿ. ನಮ್ಮಲ್ಲಿ ಆಪ್ಷನ್ಸ್ ಇದೆ. ಸೊ ದಿ ಬೆಸ್ಟ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಿಕೊಡೋಣ ಅಂತ. ಮಿನಿಮಮ್ ಮಾರ್ಕ್ಸ್ ಬಂದಿದ್ರೆ, ಈಗ ಫಸ್ಟ್ ಕೌನ್ಸಿಲಿಂಗ್ ಅಂತ ವೇಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಮಿನಿಮಮ್ ಮಾರ್ಕ್ಸ್ ಇದ್ರೂ ಕೂಡ ಫಾರಿನಲ್ಲಿ ಹೋಗಿ ಮೆಡಿಕಲ್ ಮುಗಿಸ್ಕೊಂಡು ಬರೋವರೆಗೂ ಟೋಟಲ್ ಜವಾಬ್ದಾರಿ ನಮ್ದಾಗಿರುತ್ತೆ. ಓಕೆ, ಇನ್ನೊಂದು ಒಳ್ಳೆ ಮಾತು ಹೇಳಿದ್ರಿ, ಯಾಮಾರ್ಬೇಡಿ ಅಂದರೆ 100% ಸರ್ ಇಂಪಾರ್ಟೆಂಟ್ ಇದೆ. MBBS ಹೆಸರಲ್ಲಿ ಇವತ್ತು ಹೊಸ ಮೆಡಿಕಲ್ ಕಾಲೇಜ್ಗೆ ತಗೊಂಡು ಮಕ್ಕಳಿಗೆ ಕಳಿಸ್ತಾ ಇದ್ದಾರೆ. ಇತ್ತೀಚೆಗೆ ಬಂದು ಒಂದು 15-20 ಸ್ಟೂಡೆಂಟ್ ಬಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಅಲ್ಲಿ ಫೋನ್ ಬಂದಿತ್ತು ನನಗೆ, ನೆನ್ನೆದ ಮಾತೇ ಹೇಳ್ತಾ ಇದ್ದೀನಿ ನಾನು. ಫೋನ್ ಮಾಡಿ ಸರ್ ಈ ಥರ ನಮಗೆ ಮೋಸ ಆಗಿದೆ ಅಂತ ಹೇಳಿದ್ದಾರೆ ಪೇರೆಂಟ್ಸು. ಸರ್ ಈ ಬೇರೆ ಏಜೆನ್ಸಿ ನಾವು ಈ ಥರ ಹೋಗಿದ್ವಿ, ನಮಗೆ ಪ್ರಾಬ್ಲಮ್ ಆಗಿದೆ ಅಂತ. ಅವ್ರ ಮಕ್ಕಳ ಭವಿಷ್ಯ ಹೆಂಗೆ ಸರ್, ಮನೆ ಮಾರಿ ಗೋಲ್ಡ್ ಇಟ್ಟು ಏನೋ ಒಂದು ಕಷ್ಟಪಟ್ಟು ಮಕ್ಕಳಿಗೆ ಫಾರಿನಿಗೆ ಕಳಿಸೋ, ದುಡ್ಡಿರೋರೆಲ್ಲ ಫಾರಿನಿಗೆ ಕಳಿಸಲ್ಲ ಸರ್. ಮಿನಿಮಮ್ ಪ್ಯಾಕೇಜು ಮಿನಿಮಮ್ ಬಜೆಟ್ ಇರೋರು ಮಾತ್ರ ಫಾರಿನಿಗೆ ಕಳಿಸ್ತಾ ಇರೋದು. ಇಂಥದ್ರಲ್ಲಿ ಯಾರಿಗೂ ನಂಬೇಕಂತ ಹೇಳಿದ್ರೆ ಅವ್ರ ಬಗ್ಗೆ ಅವ್ರು ತಿಳ್ಕೊಳ್ಳಿ. ನೀವು ಎಷ್ಟು ವರ್ಷದಿಂದ ನೀವು ಕೆಲಸದಲ್ಲಿ ಇದೆಯಪ್ಪ, ನಿಮ್ಮ ಡೀಟೇಲ್ ಕೊಡು ಫಸ್ಟು, ತಿಳ್ಕೊಳ್ಳಿ ಏನಿದೆ ಸರ್. ಈಗ ಗುಲ್ಬರ್ಗಾಯಿಂದ ಬೆಂಗಳೂರು ಬರಬೇಕಂದ್ರೆ ಮಕ್ಕಳು 100 ಟೈಮ್ ಥಿಂಕ್ ಮಾಡಿ ಬೆಂಗಳೂರಿಗೆ ಬರ್ತಾರೆ. ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗ್ತೀವಿ ಅಂದರೆ ವೈ ಕಾಂಟ್ ಟು ಟೇಕ್ ದ ಫೀಡ್ಬ್ಯಾಕ್ ಫ್ರಮ್ ದಮ್. ತಗೊಂಡು ಇನ್ಫಾರ್ಮೇಷನ್ ತಿಳ್ಕೊಂಡು ಆಸ್ ಸೂನ್ ಆಸ್ ಪಾಸಿಬಲ್ ಡಾಕ್ಟರ್ ಏಮ್ಸ್ ಬನ್ನಿ. ನಿಮ್ಮ ಡ್ರೀಮ್ ಫುಲ್ಫಿಲ್ ಮಾಡಬೇಕಂದ್ರೆ ಡಾಕ್ಟರ್ ಏಮ್ಸು ಟೋಟಲ್ ಹೋಲ್ ಆ್ಯಂಡ್ ಸೋಲ್ ಜವಾಬ್ದಾರಿಯಾಗಿ MBBS ಮುಗಿಸ್ಕೊಂಡು ಇಂಡಿಯಾಗೆ ವಾಪಸ್ ಬರೋವರೆಗೂ ನಮ್ಮದೇ ಜವಾಬ್ದಾರಿ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ವೇಳೆ ಇಲ್ಲಿವರೆಗೆ ನಮ್ಮ ಜೊತೆಗೆ ಡಾಕ್ಟರ್ ರಿಮ್ಸ್ನ ಮುಬಾರಕ್ ಅವರಿದ್ರು. ಒಂದೊಳ್ಳೆ ಮಾತನ್ನು ಹೇಳ್ತಾ ಇದ್ರು. ಇವ್ರದ್ದು ಕೂಡ ಒಂದು ಸಂಸ್ಥೆ ಆದ್ರೂ ಕೂಡ ಅವ್ರು ಬಹಳ ನೇರವಾಗಿ ಹೇಳ್ತಾ ಇದ್ರು, ಯಾವ್ದಾವ್ದೋ ಏಜೆನ್ಸಿಗಳನ್ನ ನಂಬಿ ನೀವು ಯಾಮಾರಬೇಡಿ, ಅವರ ಬ್ಯಾಕ್ ಗ್ರೌಂಡ್ ಅನ್ನ ಚೆನ್ನಾಗಿ ತಿಳ್ಕೊಳ್ಳಿ ಅಂತ ಹೇಳಿ. ಹಾಗೆ ನಾನು ಈ ಸಂಸ್ಥೆ ಬಗ್ಗೆಯೂ ಕೂಡ ಅದನ್ನೇ ಹೇಳೋದು. ಇವರ ಕಚೇರಿ ಇದೆ, ನಾನು ನಂಬರು ಅಡ್ರೆಸ್ ಎಲ್ಲವನ್ನೂ ಕೂಡ ಹಾಕಿರ್ತೀನಿ. ನೀವು ಇಲ್ಲಿಗೆ ತಕ್ಷಣವೇ ಇಲ್ಲಿಗೆ ಬರಬೇಕು ಅಂತಲ್ಲ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ಲ, ಅವ್ರಿಗೆ ಫೋನ್ ಮಾಡಿ ಎಲ್ಲ ಡೀಟೇಲ್ ಅನ್ನ ಕೊಡ್ತಾರೆ. ಅದಾದ ಬಳಿಕ ಇವ್ರು ಕಚೇರಿಗೆ ಬನ್ನಿ, ಇವ್ರ ಜೊತೆಗೆ ಆರಾಮಾಗಿ ಸಿಗ್ತಾರೆ. ಇವರು ನಿಮ್ಮ ಜೊತೆಗೆ ಒಂದು ಟೈಮ್ ಕೊಡ್ತಾರೆ, ಅವ್ರ ಜೊತೆಗೆ ಮಾತಾಡಿ ಅದಾದ ಬಳಿಕ ನಿರ್ಧಾರವನ್ನ ತೆಗೆದುಕೊಳ್ಳಿ. ಡಾಕ್ಟರ್ ಆಗುವಂತ ಕನಸನ್ನ ನುಚ್ಚು ನೂರು ನೀವೇ ಮಾಡಿಕೊಳ್ಬೇಡಿ. ಅದ್ಭುತವಾದಂತ ಅವಕಾಶ ರಷ್ಯಾ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲಿದೆ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಥ್ಯಾಂಕ್ ಯು.